ಎಲ್ಲರಿಗೂ ನಮಸ್ಕಾರ. ಇವತ್ತು ತುಳಸಿ ಪೂಜೆ ಆಗಿರೋದ್ರಿಂದ ನಾನು ಹೇಗೆ ಸಿಂಪಲಾಗಿ ತುಳಸಿ ಪೂಜೆ ಮಾಡಿದೆ ಅಂತ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಮನೆ ಒಳಗಡೆ ಪೂಜೆ ಮಾಡ್ತಾ ಇರೋದ್ರಿಂದ ಒಂದು ಟೀಪಾಯ್ನ ತೊಗೊಂಡಿದ್ದೀನಿ. ಆ ಟೀಪಾಯ್ನ ನೀಟಾಗಿ ಒರೆಸ್ಕೊಂಡು ಒಂದು ರಂಗೋಲಿನ ಬಿಡಿಸ್ಕೊಂಡಿದ್ದೀನಿ. ನಂತರ ಅದ್ರ ಮೇಲೆ ಒಂದು ಪೀಠನ ಇಟ್ಟು ಅದ್ರ ಮೇಲೆ ತುಳಸಿ ಗಿಡಕ್ಕೆ ಈ ಥರ ಒಂದು ಕೆಳಗಡೆ ನೀರೇನು ಚೆಲ್ಲಬಾರ್ದು ಅಂತ ಒಂದು ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಇನ್ನು ತುಳಸಿ ಗಿಡನ ನಾನು ಹಿಂದಿನ ದಿನವೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ ತುಳಸಿ ಗಿಡಕ್ಕೆ ಅವತ್ತು ಕಂಚು ಅಥವಾ ತಾಮ್ರ ಇಂಥ ಒಂದು ಗ್ಲಾಸಿಂದ ನೀರನ್ನು ಹಾಕ್ತಾಯಿದ್ದೀನಿ. ಸ್ಟೀಲ್ ಗ್ಲಾಸಲ್ಲೆಲ್ಲ ಹಾಕಬಾರ್ದು. ಹಾಗಾಗಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ನೀಟಾಗಿ ಇಟ್ಕೊಂಡು ಹಾಗೆ ಹೂಗಳಿಂದ ಅಲಂಕಾರ ಮಾಡ್ತಾಯಿದ್ದೀನಿ. ನಮಗೆ ಈ ದೇವರಿಗೆ ಮಲ್ಲಿಗೆ ಹೂವು ತುಂಬಾ ಶ್ರೇಷ್ಠ. ಹಂಗಾಗಿ ಮಲ್ಲಿಗೆ ಹೂವು ಹಾಗೆ ಸೇವಂತಿಗೆ ಹೂವು ಹಾಗೆ ಒಂದು ಕೃಷ್ಣನ ಕೂಡ ಇಟ್ಟಿದ್ದೀನಿ. ಹಾಗೆಯೇ ಒಂದು ಅರಿಶಿನದ ದಾರ ಕೂಡ ಕಟ್ಟಬೇಕು. ಅದ್ರ ಜೊತೆಗೆ ನಾವು ಗೆಜ್ಜೆ ವಸ್ತ್ರನೂ ಕೂಡ ಹಾಕಬೇಕು. ಗೆಜ್ಜೆ ವಸ್ತ್ರ ಹಾಕಿ ನಂತರ ನಾನಿಲ್ಲಿ ದೀಪಗಳಿಗೆ ಅಲಂಕಾರ ಮಾಡ್ಕೋತಾ ಇದ್ದೀನಿ. 2 ದೀಪಗಳನ್ನ ಇಟ್ಟು ಹಾಗೆ ಒಂದು 5 ಥರ ಹಣ್ಣುಗಳನ್ನ ಜೋಡಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ನಲ್ಲಿಕಾಯಿ ಆರತಿ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಈ ಥರ ನಲ್ಲಿಕಾಯಿನ ಈ ಥರ ಕಟ್ ಮಾಡಿಕೊಂಡು ಒಂದು ಹಿತ್ತಾಳೆ ಅಥವಾ ಕಂಚು ಯಾವ್ದಾದ್ರು ಪ್ಲೇಟಲ್ಲಿ ಈ ಥರ ಸ್ವಸ್ತಿಕ್ನ ಬರ್ಕೊತಾ ಇದ್ದೀನಿ. ನಾವು ಆರತಿ ಮಾಡಬೇಕಾದ್ರೆ ಯಾವಾಗಲೂ ಸ್ಟೀಲ್ ತಟ್ಟೆಗಳನ್ನ ಬಳಸಬಾರ್ದು. ಹಾಗಾಗಿ ಕಂಚಿಂದು ಅಥವಾ ಹಿತ್ತಾಳೆ ತಟ್ಟೆನ ತೆಗೆದುಕೊಂಡು ಈ ಥರ ಬೆಳೆಸ್ಕೋಬೇಕು. ಈ ಥರ ಎಲ್ಲವನ್ನು ಕಟ್ ಮಾಡಿಕೊಂಡು ನಾನು ಎಲ್ಲ ಪ್ಲೇಟಲ್ಲಿ ಇಟ್ಕೊಂಡು ನಾವು 5 ನಮಗೆ ಎಷ್ಟಾಗುತ್ತೆ ಅಷ್ಟು ದೀಪಗಳ ಅಲಂಕಾರ ಮಾಡ್ಬೋದು. ನಾನಿಲ್ಲಿ 5 ಇಟ್ಕೊಂಡಿದ್ದೀನಿ. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಹೂಗಳನ್ನು ಇಟ್ಬಿಟ್ಟು ತುಪ್ಪದ ಬತ್ತಿಗಳನ್ನು ಸಹ ಇಟ್ಕೊಂಡಿದ್ದೀನಿ. ಈ ನಲ್ಲಿಕಾಯಿ ಗಿಡದಲ್ಲಿ ವಿಷ್ಣುವಿನ ವಾಸ ಇರುತ್ತೆ. ಹಾಗಾಗಿ ನಲ್ಲಿಕಾಯಿ ಆರತಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ದೇವರಿಗೆ ಅವಲಕ್ಕಿಯಿಂದ ಯಾವ್ದಾದ್ರು ಒಂದು ನೈವೇದ್ಯ ಮಾಡಬೇಕು. ಇನ್ನು ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಪಂಚಕಜ್ಜಾಯ ಮಾಡ್ಕೊಳ್ಳೋಣ ಅಂತ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಬೆಲ್ಲನ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೆ. ಅದು ಕರಗಿದ ಮೇಲೆ ತೊಳೆದಿಟ್ಟಿರುವ ಅವಲಕ್ಕಿ ಹಾಗೆ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಹುರಿದಿಟ್ಟಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಸ್ವಲ್ಪನೇ ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ. ಈ ತುಳಸಿ ಪೂಜೆಯನ್ನು ನಾವು ಚಂದ್ರಮಾನ ಕಾರ್ತಿಕ ಮಾಸ ಶುಕ್ಲ ಪಕ್ಷದ 12ನೇ ದಿನ ಅಂದರೆ ದ್ವಾದಶಿ ಎಂದು ಉತ್ಥಾನ ದ್ವಾದಶಿ ಅಂತಲೂ ಕರೀತಾರೆ. ಈ ಪೂಜೆಯಲ್ಲಿ ಗಂಡನ ಒಂದು ಆರೋಗ್ಯ ಆಯುಷು ಅಭಿವೃದ್ಧಿ ಜೀವನದಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಅಂದ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಈ ತುಳಸಿ ವಿವಾಹದ ಹಿಂದಿನ ಕಥೆ ಏನಿರ್ಬೋದು ಅಂತ ನಾನು ತಿಳ್ಕೊಂಡಿರೋ ಪ್ರಕಾರ, ತುಳಸಿ ದೇವಿಯು ಹಿಂದಿನ ಜನ್ಮದಲ್ಲಿ ವೃಂದ ಎಂಬ ಹೆಸರಿನಲ್ಲಿ ಜನಿಸಿರ್ತಾಳಂತೆ. ಆಕೆ ಜಲಾಂಧರ ಅನ್ನೋ ಅಸುರ ರಾಕ್ಷಸನನ್ನು ಮದುವೆ ಆಗ್ತಾಳಂತೆ. ವೃಂದ ಅನ್ನೋಳು ವಿಷ್ಣುವಿಗೆ ಮಹಾನ್ ಭಕ್ತಿಯಾಗಿರ್ತಾಳಂತೆ. ಅವಳು ಆ ವಿಷ್ಣುವನ್ನು ಸದಾ ಪೂಜಿಸ್ತಾ ಇರ್ತಾಳಂತೆ. ಆ ಪೂಜೆಗೆ ಫಲದಿಂದ ಗಂಡನಿಗೆ ಆಯುಷು ಅಭಿವೃದ್ಧಿ ಅನ್ನೋದು ಸಿಗುತ್ತಂತೆ. ಅದ್ರ ಜೊತೆಗೇ ಒಂದು ದೊಡ್ಡ ಶಕ್ತಿ ಅನ್ನೋದು ಸಿಗುತ್ತಂತೆ. ಏನೇ ಮಾಡಿದ್ರೂ ಸಾಯೋದಿಲ್ವಂತೆ. ಇನ್ನು ಆ ರಾಕ್ಷಸ ದೇವಲೋಕವನ್ನು ತನ್ನ ವಶ ಮಾಡ್ಕೋಬೇಕು ಅಂತ ಯುದ್ಧ ಮಾಡ್ತಾ ಇರುವಾಗ ಶಿವ ಹೋಗಿ ವಿಷ್ಣುವನ್ನು ಕೇಳ್ತಾನಂತೆ. ದೇವತೆಗಳು ಹೋಗಿ ಇನ್ನು ವೃಂದಾಳಿಗೆ ಪತಿವ್ರತೆಯ ಭಂಗ ಆದರೆ ಮಾತ್ರ ಆ ರಾಕ್ಷಸನನ್ನು ಸಂಹಾರ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾರಂತೆ. ಆವಾಗ ಇನ್ನೇನು ವಿಧಿ ಇಲ್ಲದೆ ವಿಷ್ಣು ತನ್ನ ವೃಂದಾಳ ಗಂಡನನ್ನಾಗಿ ಹೋಗಿ ಆ ವಿಷ್ಣುವಿನ ಪಾದಸ್ಪರ್ಶ ಮಾಡಿದಾಗ ಅವಳು ಪತಿವ್ರತೆಗೆ ಭಂಗ ಆಗುತ್ತಲ್ವ, ಆವಾಗ ಆ ರಾಕ್ಷಸನನ್ನು ಸಾಯಿಸ್ತಾರಂತೆ. ಈ ತುಳಸಿ ವಿವಾಹದ ಕಥೆ ಇಷ್ಟು ನನಗೆ ಗೊತ್ತಿತ್ತು. ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.